ಅವಳಿಗೋಸ್ಕರ ನಾನು ಏನೇನ್ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲ ನಂಗೆ ಗೊತ್ತು. ಹಾಸ್ಪಿಟಲ್ ಅಲ್ಲಿ ನೋಡಿದ್ನಲ್ಲ ನೀನು ಆ ಭಾಗ್ಯಂಗೋಸ್ಕರ ದೇವ್ರಿಗೆ ಆರತಿ ಮಾಡೋದು, ಆರತಿ ಮಾಡಿ ನಿನ್ ಕೈನೇ ಸುಟ್ಕೊಂಡ್ಯಲ್ಲ. ನಿನ್ ಮನ್ಸಲ್ಲಿ ಅವಳ ಮೇಲೆ ಪ್ರೀತಿ ಇದ್ರೆ ಮಾತ್ರ ಅಂತ ಕೆಲ್ಸ ನೀನ್ ಮಾಡೋದು. ಪ್ಲೀಸ್ ಮನೀಷಾ, ನನ್ನನ್ನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋದು. ನಾನು ಭಾಗ್ಯ ಜೀವಂತವಾಗಿರ್ಬೇಕು ಅಂತ ಬೇಡ್ಕೊಳ್ಳೋದಕ್ಕೂ ನಮ್ಮಿಬ್ರು ಪ್ರೀತಿಗೂ ಯಾಕೆ ಸಂಬಂಧ ಕಟ್ತಾ ಇದ್ಯಾ? ಅವಳ ಪ್ರಾಣ ಉಳಿಬೇಕು ಅಂತ ನೀನ್ ಬೇಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಮಿತ್ರ. ಆದ್ರೆ ಅವಳಿಗೋಸ್ಕರ ಆರತಿ ಮಾಡಿ ನೀನು ಕೈ ಸುಟ್ಕೊಂಡ್ಯಲ್ಲ, ಅದೇ ನನಗ್ ಸಹಿಸ್ಕೊಳಕ್ ಆಗದೆ ಇದ್ದಿದ್ದು. ಅದು ಒಂದು ಸಾಲ್ದ ನೀನು ಬದ್ಲಾಗಿದ್ಯಾ ಅಂತ ಹೇಳೋದಕ್ಕೆ? ನೀನ್ ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಡಿಸೈಡ್ ಮಾಡೋಕೆ? ಮನೀಷಾ, ನಾನು ಕೂಡ ಒಬ್ಬ ನಾರ್ಮಲ್ ಪರ್ಸನ್. ನನಗೂ ಕೂಡ ಮನಸ್ಸು, ಮನುಷ್ಯತ್ವ ಅಂತಿರುತ್ತೆ. ಕರುಣೆಯಿಂದ ಮಾಡಿದ್ದನ್ನು ಕೂಡ ಪ್ರೀತಿಯಿಂದ ಮಾಡಿದೀನಿ ಅಂತ ಹೇಳಿದ್ರೆ ಹೇಗೆ? ಭಾಗ್ಯ ಮೇಲೆ ಉಕ್ಕಿ ಹರಿತಿರೋ ಪ್ರೀತಿಗೆ ಕರುಣೆ ಅಂತ ಹೆಸರಿಡ್ಬೇಡ ಮಿತ್ರ. ನೀನು ಪಾಪ ಅಂತ ಮಾಡ್ತಿರೋದು ಅಥವಾ ಪ್ರೀತಿ ತುಂಬಿರೋ ಮನ್ಸಿಂದ ಮಾಡ್ತಿದ್ಯೋ ಅರ್ಥ ಆಗದೆ ಇರೋ ಅಷ್ಟು ದಡ್ಡಿ ನಾನಲ್ಲ. ಮನೀಷಾ, ನಿನಗೆ ನಾನು ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನಂಗೆ ಹೇಳೋದಕ್ಕೆ, ನನ್ ಕಿವಿಲ್ ಹೂ ಇಡೋದಕ್ಕೆ ಟ್ರೈ ಮಾಡ್ಬೇಡ ಮಿತ್ರ. ಯಾಕಂದ್ರೆ ನೀನ್ ಏನ್ ಹೇಳಿದ್ರು ಕೇಳೋದಕ್ಕೆ, ಅದನ್ ಕೇಳಿ ನಂಬೋದಕ್ಕೆ ನಾನ್ ರೆಡಿ ಆಗಿಲ್ಲ. ಪ್ಲೀಸ್ ನಾನ್ ಬಿಟ್ಬಿಡು, ಕೈ ಬಿಡು. ನಾನ್ ಬಿಡಲ್ಲ ಮನೀಷಾ. ನಾನ್ ಹೇಳೋದನ್ನ ನೀನ್ ಕೇಳೋವರೆಗೂ, ಅರ್ಥ ಮಾಡ್ಕೊಳ್ಳೋವರೆಗೂ ನಾನು ನಿನ್ ಕೈನ ಬಿಡಲ್ಲ. ಐ ಸೆಡ್ ಲೀವ್ ಮೀ. ಎಲ್ಲಿಗೆ ಹೋಗ್ತಿದ್ಯಾ? ಆ ನೀರಜ್ ಹತ್ರ. ಏನ್ ಭಾಗ್ಯ, ಅರ್ಜೆಂಟ್ ಅಲ್ಲಿದ್ದೀರ ಅನ್ಸುತ್ತೆ? ಮಿತ್ರ ಅವ್ರು ಕಾಣಿಸ್ತಿಲ್ಲ, ಅವ್ರನ್ನೇ ನಾನು ಹುಡುಕ್ತಿದ್ದೆ. ನನಗೆ ಕೂಡ ಮನೀಷಾ ಕಾಣಿಸ್ತಾನೆ ಇಲ್ಲ. ನಾನು ಅವಳನ್ನೇ ಹುಡುಕ್ತಾ ಇದ್ದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಕೂಡ ನಿಮ್ಮ ಜೊತೆ ಬಂದು ಮನೀಷಾನ ಹುಡುಕ್ಬೋದಾ? ಐ ಮೀನ್, ನನಗೂ ಎಲ್ಲ ಇನ್ನು ಹೊಸಬ್ರು. ಗೊತ್ತಿರೋ ಮನೀಷಾ ಕೂಡ ನನ್ನ ಜೊತೆ ಇಲ್ಲ, ಅದಕ್ಕೆ ಸ್ವಲ್ಪ ಬೋರ್ ಆಗ್ತಾ ಇದೆ. ಪರವಾಗಿಲ್ಲ ನೀರಜ್, ನೀವು ನನ್ನ ಜೊತೆ ಬರ್ಬೋದು. ಬನ್ನಿ ಹುಡ್ಕೋಣ. ಹೇಳು ಮನೀಷಾ, ಧೀರಜ್ಗೋಸ್ಕರ ಹೋಗ್ತಿದ್ಯಾ? ಹೌ ಡೇ ಯು ಟಾಕ್ ಲೈಕ್ ದಿಸ್ ಮಿತ್ರ? ನೀನಿಷ್ಟು ಚೀಪ್ ಆಗಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಳ್ಳಿಲ್ಲ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮನೀಷಾ. ನೀನು ಬೇಕು ಅಂತಾನೆ ನೀರಜ್ನ ನಮ್ಮ ಮನೆ ಕರ್ಕೊಂಡು ಬಂದಿದ್ದು. ಬೇಕು ಅಂತಾನೆ ಅವನ ಜೊತೆ ಕ್ಲೋಸ್ ಆಗಿರೋದಲ್ವಾ? ಅಂದ್ರೆ ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ನೀರಜ್ಗೆ ನೀನ್ ಕ್ಲೋಸ್ ಆಗ್ತಿದ್ಯಾ ಅಂತ ನನಗೆ ಪ್ರೂವ್ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ತಾನೆ? ಅಲ್ಲ ಭಾಗ್ಯ, ಇವರಿಬ್ರು ಎಲ್ಲಿ ಹೋಗಿದ್ದಾರೆ? ಮಿತ್ರ ಬಾಲ್ಕನಿಯಲ್ಲಿ ಇರ್ತಾನೆ ಅಂದೆ, ಅಲ್ಲೂ ಇಲ್ಲ, ಕಿಚನಲ್ಲೂ ಇಲ್ಲ. ಇನ್ನೆಲ್ಲಿರ್ತಾರವರು? ಬಹುಶಃ ಬೆಡ್ರೂಮ್ನಲ್ಲಿ ಇರ್ಬೋದಾ? ಸರಿ, ಮತ್ತೆ ಅಲ್ಲಿ ಒಂದ್ಸಲ ಹೋಗಿ ಹುಡ್ಕೋಣ ಬನ್ನಿ. ಏಕೆ ಸೈಲೆಂಟ್ ಆಗೋದೆ? ನಾನು ಹೇಳಿದ್ ನಿಜಾನೇ ತಾನೆ? ಆ ನೀರಜ್ ಜೊತೆ ಯಾಕೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ಯಾ? ನನಗೆ ಕೋಪ ಬರ್ಲಿ ಅಂತ ತಾನೆ? ಇಲ್ಲ ಅಂದ್ರೆ ನೀನು ನಿಜವಾಗ್ಲೂ ಅವನ್ಗೆ ಹತ್ರ ಆಗ್ತಿದ್ಯಾ? ಹೌದು, ನಿನ್ ರೂಮಲ್ಲಿ? ಅಲ್ಲಿ ಕಾಣ್ತಿದ್ಯಲ್ಲ ಅದೇ. ಸರಿ, ಬಾ ನೋಡೋಣ.
ಏನು ಚಿಕನ್ ಪೀಸ್ ಕಾಯ್ತಾ ಇರೋ ನಾಯಿ ಮರಿ ತರ ನನ್ ಕಡೆ ಹಾಗ್ ನೋಡ್ತಿದ್ಯಲ್ಲ? ಏನೋ ನಾಯಿ ಮರಿನಾ? ಚಿಕನ್ ಪೀಸಾ? ಕಾರಲ್ಲಿ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಈ ತರ ಎಲ್ಲಿ ಕೂರ್ಸಿ ಕೇರ್ ತಗೊಂಡು ತಿನ್ನಿಸ್ತಾ ಇದೀನಲ್ಲ, ನನ್ ಚಪ್ಲಿ ತಗೊಂಡ್ ನಾನೇ ನನಗೆ ಹೊಡ್ಕೋಬೇಕು. ಲೇಟ್ ಯಾಕೆ? ನಿನ್ ಚಪ್ಲಿ ಇದೆಯಲ್ಲ, ಹೊಡ್ಕೋ. ಇಲ್ದೆ ಹೋದ್ರೆ ನನ್ ಚಪ್ಲಿ ಏನಾದ್ರು ಬೇಕಿತ್ತಾ? ನೋಡು, ಚಪ್ಲಿ ಗಿಪ್ಲಿ ಅಂತ ಈ ತರ ಕಿತ್ತೋಗಿರೋ ಜೋಕ್ ಮಾಡಿದ್ರೆ ಒಂದ್ ಸ್ವಲ್ಪ ಇಲಿ ಪಾಷಾಣ ತಂದು ನೀನ್ ತಿನ್ನೋ ಈ ಪ್ಲೇಟಿಗೆ ಹಾಕಿ ತಿನ್ನಿಸ್ತೀನಿ ಅಷ್ಟೇ. ಬಾಯಿಗೆ ಬಂದಾಗ ಮಾತಾಡ್ತಾರೆ. ಬೇಗ ತಿನ್ನಮ್ಮ ತಾಯಿ. ನೀನ್ ಹೀಗೆ ಸ್ಲೋ ಮೋಷನ್ ಅಲ್ಲಿ ತಿಂತಾ ಇದ್ರೆ ಇದನ್ನ ನೀನ್ ಮುಗಿಸೋ ಅಷ್ಟ್ರಲ್ಲಿ ಹೊಟ್ಟೆ ಹಸುವಿಗೆ ನನ್ ಪ್ರಾಣ ಹೋಗಿರುತ್ತಷ್ಟೇ. ಹಾ, ನಿಂಗೆ ಯಾಕೆ ಅಷ್ಟೊಂದು ಅರ್ಜೆಂಟು? ಏನೇ ತಿನ್ಬೇಕಾದ್ರೂ ಎಂಜಾಯ್ ಮಾಡ್ಕೊಂಡ್ ತಿನ್ಬೇಕು, ಫೀಲ್ ಮಾಡ್ಕೊಂಡ್ ತಿನ್ಬೇಕು. ಫೀಲ್ ಮಾಡ್ಕೊಂಡೇನೋ ತಿನ್ಬೇಕು, ಆದ್ರೆ ಹೀಗೆ ಪಕ್ಕದಲ್ಲಿ ಕೂತಿರೋರ ಸಹನೆನ ಪರೀಕ್ಷೆ ಮಾಡೋ ತರ ತಿನ್ಬಾರ್ದು. ಆಹಾ, ಅಷ್ಟು ಸಹನೆ ಇಲ್ದೆ ಹೋದ್ರೆ ಹೊರಟೋಗು. ನಾನೇನಾದ್ರೂ ಇಲ್ಲೇ ಕೂತ್ಕೊಂಡು ನಾನ್ ತಿನ್ನೋ ಊಟದ ಮೇಲೆ ದೃಷ್ಟಿ ಹಾಕು ಅಂತ ಹೇಳದ್ನಾ? ಹೋಗಿ ನಮ್ ದೊಡ್ಡಪ್ಪಂಗೆ ಹೇಳ್ಬೇಕು, ಜಾನು ನಮ್ಗೆ ಸ್ಪೆಷಲ್ ಗೆಸ್ಟ್ ತರ ಅವಳು ಹತ್ರನೇ ಇದ್ದು ನೋಡ್ಕೋ ಅಂತ ಈ ಡಬ್ಬ ಡ್ಯೂಟಿನ ನನಗ್ ಹಾಕಿದ್ದಾರೆ. ಇಲ್ದಿದ್ರೆ ಯಾವಾಗ್ಲೂ ನಿನ್ನ ಇಲ್ಲಿ ಬಿಟ್ಟು ನಾನು ಹೋಗಿರ್ತಿದ್ದೆ. ಹಾ, ಹೌದು. ತಾವು ಮಧ್ಯದಲ್ಲೇ ಬಿಟ್ಟು ಹೋಗೋ ಜಾತಿ ಅಂತ ನನಗೆ ಯಾವಾಗ್ಲೂ ಗೊತ್ತು. ಇರು 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 ಅಲ್ಲ, ಈಗ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನಂಥವನ್ನ ಯಾವ್ದಾದ್ರೂ ಹುಡುಗಿ ಪ್ರೀತಿಸಿದ್ರೆ ನೀನ್ ಹಿಂಗ್ ನಡು ನೀರಲ್ಲೇ ಬಿಟ್ಟು ಹೋಗ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಲೋ, ಅಲ್ಲ, ನನ್ ಬಗ್ಗೆ ನಿನ್ಗೇನ್ ಗೊತ್ತು? ನಾನು ಪ್ರೀತಿಸಿದ್ರೆ ಪ್ರಾಣ ಕೊಡೋನು. ಆಹಾ, ನನಗ ನಂಬಿಕೆ ಅಂತೂ ಇಲ್ವಲ್ಲ. ಆಹಾ, ಹಾಗಾದ್ರೆ ಒಂದ್ಸರಿ ಪ್ರೀತಿ ಮಾಡಿ ನೋಡು, ನಿಂಗೆ ಗೊತ್ತಾಗತ್ತೆ. ನಿನ್ನ ಹಾ, ಪ್ರೀತಿನಾ? ಹೌದು, ನನ್ನೇ ಪ್ರೀತಿನೇ. ಬಾ ಪ್ರೀತಿಸು, ನನ್ನ ಹಾರ್ಟಲ್ಲಿ ತುಂಬಾ ಜಾಗ ಇದೆ. ಬಾ ಜಾನು, ಬಾ 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 ಜಾನು, ಬಾ. ನಿಂತ್ಕೋ. ದೂರ ಹೋಗ್ ಕೂತ್ಕೋ. ಇದನ್ ಪ್ರೀತಿ ಅಂತಾರ? ನನ್ನ ನಂಬು ಜಾನು, ನಂದು ತುಂಬಾ ವಿಶಾಲ ಹೃದಯ. ಆಹಾ, ನಿಂತರ ವಿಶಾಲ ಹೃದಯ ಇರೋರ್ ಮಾತ್ರ ಹಾರ್ಟ್ ಒಳಗೆ ಇರೋ ಒಂದೊಂದ್ ರೂಮಲ್ಲೂ 4 ಜನ ಮೇಂಟೈನ್ ಮಾಡ್ತೀಯ. ನಿನ್ ಥರದವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಏ ಜಾನು, ಜಾನು, ಸುಮ್ನೆ ಅಲ್ಲ, ಹಾರ್ಟಲ್ಲಿ 4 ರೂಮ್ ಇಟ್ಟು ಮೇಂಟೈನ್ ಮಾಡ್ತೀನ. ಅಲ್ಲ, ಈ ಹುಡುಗಿ ಏನ್ ಅನ್ಕೊಂಡಿದ್ದಾಳೆ ನನ್ನ ಬಗ್ಗೆ ಅಂತ? ದಿಸ್ ಈಸ್ ಟೂ ಬ್ಯಾಡ್. ನನ್ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಅಭಿಪ್ರಾಯ ಇದೆಯಾ? ಮಿತ್ರ ಇಲ್ಲೇ ಇರ್ತಾನೆ ಅಂತೆಲ್ಲ ಭಾಗ್ಯ. ಇಲ್ಲಿ ಕೂಡ ಇಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿರ್ತಾರೆ? ವಾಟ್ ಇಸ್ ದಿಸ್ ಮಿತ್ರ? ನಾನೇನೋ ತಪ್ಪು ಮಾಡಿರೋ ಹಾಗೆ, ಕ್ರಿಮಿನಲ್ ಅನ್ನೋ ಹಾಗೆ ನನ್ ಕಳ್ಳಿ ತರ ಬಾತ್ರೂಮಿಗೆ ಕರ್ಕೊಂಡ್ ಬಂದಿದ್ಯಾ. ಏನ್ ಮಾಡಕ್ಕಾಗುತ್ತೆ ಮನೀಷಾ? ಈ ರೂಮ್ ನಂದು, ಭಾಗ್ಯಂದು. ನಮ್ ರೂಮ್ಗೆ ನಿನ್ ಜೊತೆ ಗುಟ್ಟಾಗಿ ಮಾತಾಡೋದಕ್ಕೆ ಕರ್ಕೊಂಡ್ ಬಂದೆ ಅಂತ ಹೇಳಕ್ಕಾಗತ್ತಾ? ನನ್ಗೀವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಮಿತ್ರ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಭಾಗ್ಯ ಬಂದು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಿಬ್ಬರ ಮಧ್ಯೆ ನಾನ್ ಬಂದಿರೋ ಹಾಗೆ ಅನಿಸ್ತಿದೆ. ಮನೀಷಾ, ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಟ್. ಮತ್ ಇನ್ ಹೇಗ್ ಮಾತಾಡು ಅಂತೀಯ? ನಿನ್ ಪಕ್ಕದಲ್ಲಿ ನಾನು ತಲೆ ಎತ್ಕೊಂಡು ನಿಲ್ಬೇಕಾದವಳು, ಆದ್ರೆ ನಿನ್ ಪಕ್ಕ ನಾನಿದ್ರೆ ಯಾರಾದ್ರೂ ನೋಡ್ತಾರೇನೋ ಅಂತ ನಾನು ಹೆದರೋ ಸ್ಥಿತಿಗೆ ತಂದ್ಬಿಟ್ಟಿದೀಯ. ನನ್ ಬದುಕಿನ ಮೇಲೆ ನನಗೆ ಅಸಹ್ಯ ಆಗ್ತಿದೆ, ಪ್ರೀತಿ ಮೇಲೆ ನನಗೆ ಕರುಣೆ ಬರ್ತಿದೆ. ಅಯ್ಯೋ ಮನೀಷಾ, ಪ್ಲೀಸ್. ನಾವಿಲ್ಲಿ ಹೀಗಿರೋದು ಅವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಸೈಲೆಂಟ್ ಆಗಿರು. ಭಾಗ್ಯ ಇಲ್ಲೂ ಕೂಡ ಇಲ್ಲಲ್ಲ, ಆಚೆ ಹೋಗೋಣ. ಏನ್ ಮಾಡ್ತಿದ್ಯಾ? ಬಿಡು, ನಿನಗೆ ಹೇಳ್ತಿರೋದು ಮಿತ್ರ, ಬಿಡು.
ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಅವ್ರಂದ್ರೆ ನನ್ಗಿಷ್ಟ ಅಲ್ಲ. ಮತ್ತೆ ಅವ್ರಂದ್ರೆ ನನಗ್ ಪ್ರಾಣ ಪ್ರಾಣ ಪ್ರಾಣ. ಕಮೋನ್ ಭಾಗ್ಯ, ಅವ್ರಂದ್ರೆ ನಂಗೆ ಪ್ರಾಣ ಅಂದ್ರೆ ನನಗೇನರ್ಥ ಆಗುತ್ತೆ? ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬೇಕಲ್ವಾ? ಅವ್ರ ಜೊತೆಗೆ ಪ್ರತಿ ಕ್ಷಣ ಇರ್ಬೇಕು ಅನ್ಸುತ್ತೆ. ಅವ್ರ ಪಕ್ಕದಲ್ಲಿ ಇಲ್ದೇ ಇದ್ರೆ ಏನೋ ಕಳ್ಕೊಂಡ್ ಹಾಗನ್ಸುತ್ತೆ. ಅವ್ರನ್ನ ಬಿಟ್ರೆ ನನ್ ಸುತ್ತ ಈ ಪ್ರಪಂಚನೇ ಇಲ್ವೇನೋ ಅಂತ ಅನ್ಸುತ್ತೆ. ಒಂದ್ ವೇಳೆ ಅವ್ರಿಲ್ದೇ ಇದ್ರೆ ನನ್ಗ್ ಜೀವನನೇ ಇಲ್ವೇನೋ ಅನ್ಸುತ್ತೆ. ವಾವ್, ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ಒಬ್ಬರ ಮೇಲಿರೋ ಪ್ರೀತಿನ ಇದಕ್ಕೂ ಮೊದಲು ಇಷ್ಟು ಚೆನ್ನಾಗಿ ನಂಗೆ ಯಾರು ಹೇಳಿರ್ಲಿಲ್ಲ. ಬಟ್ ಐ ಹ್ಯಾವ್ ಒನ್ ಡೌಟ್. ಏನು? ನಿಂದು ಅರೇಂಜ್ ಮ್ಯಾರೇಜ್ ಅಲ್ಲ? ಹೌದು. ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ನಿಜವಾಗ್ಲೂ ಲವ್ ಇರುತ್ತಾ? ಯಾಕಿರಲ್ಲ ನೀರಜ್, ತುಂಬಾ ಇರುತ್ತೆ. ಅಂದ್ರೆ ತಾಳಿ ಕಟ್ಬಿಟ್ರೆ ಅವ್ರ ಮೇಲೆ ಹಾಗೆ ಪ್ರೀತಿ ಹುಟ್ಬಿಡುತ್ತಾ? ಅದಕ್ಕೇನಾದ್ರೂ ಕಾರಣ ಇರಬೇಕಲ್ಲ? ಪ್ರೀತಿ ಹುಟ್ಟೋದಕ್ಕೆ ದೊಡ್ಡ ದೊಡ್ಡ ಕಾರಣನೇ ಇರ್ಬೇಕಾಗಿಲ್ಲ. ಆ ವ್ಯಕ್ತಿ ನಮ್ ಜೊತೆ ಇರೋ ರೀತಿ ನಮ್ಗಿಷ್ಟ ಆದ್ರೆ ಸಾಕು. ಅಂದ್ರೆ ಅಷ್ಟು ಸಿಂಪಲ್ ಆಗಿ ಪ್ರೀತಿ ಹುಟ್ಬಿಡುತ್ತಾ? ಒಬ್ಬ ವ್ಯಕ್ತಿ ಎಲ್ರಿಗಿಂತ ನಮ್ಗೆ ಹೆಚ್ಚು ಬೆಲೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ರಿಗಿಂತ ನಮ್ಮನ್ನ ಸ್ಪೆಷಲ್ ಆಗಿ ನೋಡ್ತಿದ್ರೆ ಅದು ನಮ್ಗೆ ಎಷ್ಟು ಇಷ್ಟ ಆಗುತ್ತೆ. ಇಂಥ ಚಿಕ್ಕ ಚಿಕ್ಕ ವಿಷಯದಿಂದನೇ ಪ್ರೀತಿ ಹುಟ್ಟೋದು. ಮಿತ್ರ ನಿನ್ನ ಅಷ್ಟೇ ಸ್ಪೆಷಲ್ ಆಗಿ ನೋಡ್ತಾರ? ಏನೋ ನಂಗೆ ಹಾಗೆ ಅನ್ಸುತ್ತೆ. ಅವ್ರು ನೋಡೋ ನೋಟ, ಮಾತಾಡೋ ರೀತಿ, ನನ್ ಜೊತೆ ಇರೋ ವಿಧಾನ, ಅದೆಲ್ಲ ನಂಗೇನೇನೋ ಹೇಳುತ್ತೆ. ಭಾಗ್ಯ, ನೀನ್ ನನ್ಗೆ ತುಂಬಾ ಸ್ಪೆಷಲ್ ಅಂತ ಪದೇ ಪದೇ ನನ್ಗೆ ಹೇಳ್ದಾಗ ಅನ್ಸುತ್ತೆ. ಇಂಟ್ರೆಸ್ಟಿಂಗ್. ಮಿತ್ರ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾನ? ಪ್ರೀತಿಸ್ತಾರೆ. ನಿನಗೆ ಒಂದ್ಸಲ ಏನಾದ್ರೂ ಐ ಲವ್ ಯು ಹೇಳಿದನ? ತುಂಬಾ ಸಲ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳೋ ಐ ಲವ್ ಯುಗೆ ಭಾಷೆ ಇರಲ್ಲ. ಅಂದ್ರೆ ಐ ಲವ್ ಯು ಅಂತ ಅವ್ರ ಮಾತಲ್ಲಿ ಹೇಳಲ್ಲ. ಮತ್ತೆ ಇನ್ನಂಗ್ ಹೇಳ್ತಾನೆ? ಆಗಾಗ ನನ್ನ ಸ್ಪೆಷಲ್ ಆಗಿ ನೋಡ್ತಾರೆ. ಆ ನೋಟ ಹೇಗಿರುತ್ತೆ ಅಂದ್ರೆ ನೇರವಾಗಿ ನನ್ನ ಹೃದಯಕ್ಕೆ ತಾಗುತ್ತೆ. ಅದ್ ನನ್ಗೆ ಐ ಲವ್ ಯು ಅಂತ ಹೇಳ್ದಾಗೆ ಇರುತ್ತೆ. ಅವ್ರಾಗಾಗ ತುಂಬಾ ಕಾಳಜಿಯಿಂದ ನನ್ನ ಸ್ಪರ್ಶಿಸ್ತಾರೆ. ಆ ಸ್ಪರ್ಶ ಹೇಗಿರುತ್ತೆ ಗೊತ್ತಾ? ನಾನ್ ನಿನ್ ಜೊತೆ ಇದೀನಿ ಅನ್ನೋ ಭರವಸೆ ಕೊಡೋ ಹಾಗಿರುತ್ತೆ. ಆ ಸ್ಪರ್ಶ ನನ್ಗೆ ಐ ಲವ್ ಯು ಅಂತ ಹೇಳ್ದಾಗ ಕೂಡ ಇರುತ್ತೆ.
ತಗೋ. ಯಾಕೆ ಹಂಗೆ ನಗ್ತಾ ಇದೆಯಾ? ಕೆಲವೊಂದು ವಿಷಯ ಹೇಳೋಕೆ ತುಂಬಾ ಚಿಕ್ಕದು ಅನ್ಸುತ್ತೆ, ಆದ್ರೆ ಯಾವತ್ಗೂ ಮರಿದಿರೋ ಹಾಗೆ ಸಿಹಿ ನೆನ್ಪುಗಳನ್ನ ಕೊಡುತ್ತೆ. ಏನದು? ಒಂದ್ಸಲ ಏನಾಯ್ತು ಗೊತ್ತಾ, ನನ್ಗೆ ಜೋರ್ ನಿದ್ರೆ ಬಂದಾಗ AC ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಿ ಅವ್ರು ನನ್ ಮೇಲೆ ಬೆಡ್ಶೀಟ್ ಹೊತ್ಸಿ ಹೋಗಿದ್ರು. ಆ ರೀತಿ ನಮ್ಗೋ ಮಿತ್ರ, ನೀನು ಭಾಗ್ಯಂಗೋಸ್ಕರ ಎಷ್ಟೋ ಮಾಡಿದ್ಯಾ ಅಂತಾಯ್ತು. ಭಾಗ್ಯಂಗೋಸ್ಕರ AC ಟೆಂಪರೇಚರ್ ಕಡಿಮೆ ಮಾಡಿ ಬ್ಲಾಂಕೆಟ್ ಹೊತ್ಸಿದೀಯಾ ಅಲ್ವಾ? ಅವಳು ಕಾಲಿಗೆ ಗಾಯ ಆದ್ರೆ ನಿನ್ ಕೈಯಾರೆ ನೀನೇ ಭಾಗ್ಯನ್ ಕಾಲಿ ಕಟ್ಕಟ್ಟಿದ್ಯಾ. ತುಂಬಾ ತುಂಬಾ ಗ್ರೇಟ್ ಮಿತ್ರ. ನಿನಗೆ ಇಷ್ಟೆಲ್ಲ ಪ್ರೀತಿ ಇದೆ ಅಂತ ನಂಗಿಷ್ಟು ದಿನ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅಂಥದ್ದೆಲ್ಲ ನೀನ್ ಯಾವಾಗ್ಲೂ ನನಗ್ ಮಾಡಿಲ್ಲ ಅಲ್ವಾ? ಹಾಗಲ್ಲ ಮನೀಷಾ, ನಾನ್ ಮಾಡೋ ನಾರ್ಮಲ್ ಕೆಲ್ಸನೂ ಕೂಡ ಅವಳು ತುಂಬಾ ದೊಡ್ಡದಾಗಿ ನೋಡ್ತಾಳೆ. ಇಲ್ಲ ಮಿತ್ರ, ಇಲ್ಲ. ಬೇಸಿಕಲಿ ನಿನ್ ಮನ್ಸಲ್ಲಿ ಭಾಗ್ಯ ಅಂದ್ರೆ ತುಂಬಾ ತುಂಬಾ ಪ್ರೀತಿ ಇದೆ. ಹಾಗಿದ್ದಾಗ್ಲೇನೆ ಈ ತರ ಎಲ್ಲ ಮಾಡೋದು. ಆದ್ರೆ ನನ್ ಮೇಲೆ ಆ ಪ್ರೀತಿ ಇಲ್ಲ ಅಲ್ವಾ ನಿನಗೆ? ಅದಕ್ಕೆ ಯಾವತ್ತು ನನ್ಗೋಸ್ಕರ ನೀನ್ ಈ ತರ ಕೆಲಸ ಮಾಡೇ ಇಲ್ಲ. ಮನೀಷಾ ಪ್ಲೀಸ್ ಲಿಸನ್ ಟು ಮೀ. ಮಿತ್ರ ಎಲ್ಲಿ ಹೋಗ್ಬಿಟ್ಟ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಕೇಳಲ್ಲ ಮಿತ್ರ, ನಾನು ಕೇಳಲ್ಲ. ಇಷ್ಟು ದಿನ ನೀನ್ ಹೇಳಿದ ಮಾತನ್ನ ಕೇಳಿ ಕೇಳಿ ಸಾಕಾಯ್ತು. ನೀನ್ ನನಗ್ ಮೋಸ ಮಾಡಿದ್ದು ಸಾಕು. ಇನ್ ನಾನ್ ಕೇಳೋಳಲ್ಲ ಮಿತ್ರ, ನಾನ್ ಕೇಳಲ್ಲ. ನನ್ ಮಾತ್ ಕೇಳು, ನಾನ್ ಹೇಳೋದನ್ನೊಂದ್ಸಲ. ಮಿತ್ರ ಪ್ಲೀಸ್ ಸ್ಟಾಪ್ ಇಟ್, ಸ್ಟಾಪ್ ಇಟ್. ಮನೀಷಾ ನಿಂತ್ಕೋ ಪ್ಲೀಸ್, ಒಂದ್ಸಲ ನಾನು ಹೇಳೋದನ್ನ ಕೇಳು. ಮಿತ್ರ ಒಂದ್ಸಲ ನಾನು ಹೇಳೋದನ್ನ ಕೇಳು. ನಿಂತ್ಕೋ ಮನೀಷಾ ಪ್ಲೀಸ್, ನನ್ ಮಾತ್ ಕೇಳು ಪ್ಲೀಸ್. ಮನೀಷಾ ಪ್ಲೀಸ್. ಮಿತ್ರ ಮನೀಷಾ, ಮನೀಷಾ ಪ್ಲೀಸ್. ಮನೀಷಾ ನನ್ನ ತಡಿಬೇಡ ಮಿತ್ರ. ಮನೀಷಾ ನಿಂತ್ಕೋ.